ಹಾಯ್, ಎಲ್ರಿಗೂ ನಮಸ್ಕಾರ. ಅಕ್ಟೋಬರ್ 29 ಒಂಥರ ಕಲಾಭಿಮಾನಿಗಳಿಗೆ ಹೇಳಲಾರದಂತಹ ನೋವು, ಒಂದು ಮರೆಯಲಾರದಂಥ ಮಾಣಿಕ್ಯನ ನಾವು ಕಳ್ಕೊಂಡಂಥ ದಿನ. ಸೊ ಆ ದಿನ ಹೇಗಿತ್ತು ಅಂತ ನೆನೆಸ್ಕೊಂಡ್ರೆ ಇವತ್ತು ಕೂಡ ಮೈಯೆಲ್ಲ ಹಿಂಡ್ದಂಗೆ ಆಗುತ್ತೆ, ಅಷ್ಟು ನೋವು. ಈ ದಿನನೂ ಬರುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡೇ ಇರಲ್ಲ ಯಾರು ಕೂಡ. ಸೊ 29 ನಮ್ಮ ಅಪ್ಪು ಸರ್ ನಿಮ್ಮನ್ನೆಲ್ಲ ಬಿಟ್ಟು ಹಗಲದಂಥ ಸಮಯ. ಸೊ ಯಾಕೆ ಅಪ್ಪು ಸರ್ನ ನಾವೆಲ್ಲ ಮರೆಯೋಕ್ಕಾಗ್ತಿಲ್ಲ ಇಷ್ಟು ದಿನ ಆದರೂ? ಸೊ ಯಾಕೆ ನಮ್ಮ ಹೃದಯದಲ್ಲಿ ಅಷ್ಟು ಮನೆ ಮಾಡಿದ್ದಾರೆ ಅಂತ ಹೇಳ್ತಾ ಹೋದರೆ ಸುಮಾರಿದೆ, ಆಲ್ರೆಡಿ ತುಂಬ ಹೇಳಿದ್ದಾರೆ. ಬಟ್ ಏನಂದರೆ, ಒಳ್ಳೆತನನ, ಒಳ್ಳೆ ಗುಣಗಳನ್ನ ನಾವು ಪದೇ ಪದೇ ನೆನೆಸ್ತಾ ಇರಬೇಕು. ಯಾವುದನ್ನ ನಾವು ಒಳ್ಳೆಯದನ್ನು ನೆನೆಸಿದ್ರೆ ಒಳ್ಳೆಯದಾಗುತ್ತೆ, ಕೆಟ್ಟದನ್ನು ನೆನೆಸಿದ್ರೆ ಕೆಟ್ಟದಾಗುತ್ತೆ. ಹಾಗೆ ಒಳ್ಳೆ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕು. ಸೊ ಮಾತಾಡಿದಾಗ ಹೇಗಿರಬೇಕು ಅಥವಾ ನಾವು ಕೂಡ ಹೇಗೆ ಬದುಕಬೇಕು ಅನ್ನೋದು ಕೂಡ ಯಾರೋ ಒಬ್ಬ ದೊಡ್ಡ ವ್ಯಕ್ತಿಗಳು ಅಥವಾ ಸಮಾಜ ಸುಧಾರಕರು ಬದುಕಿ ತೋರಿಸಿ ಆ ಥರ ಬದುಕಿ ಅಂತ ಹೇಳಿ ಅವ್ರ ಜೀವನನ ಸಾಗಿಸಿರೋ ರೀತಿನ ನೋಡಿ ನಾವು ಕೂಡ ಈ ಥರ ಆಗಬೇಕು, ಈ ಥರ ಇರಬೇಕು ಅಂತ ಮುಂದಿನ ಜನ್ರೇಷನ್ ಕೂಡ ಯೋಚನೆ ಮಾಡೋದು. ಸೊ ಹಾಗಾಗಿ ಅಪ್ಪು ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ನಾವು ನಮ್ಮ ಬಾಲ್ಯ ತುಂಬ ಚೆನ್ನಾಗಿ ಆಗಿದೆ ಅಂದರೆ ಅವರು ತುಂಬ ರೀಸನ್ ಆಗ್ತಾರೆ. ಆಮೇಲೆ ನಾವೇನಾದ್ರು ಸ್ವಲ್ಪ ಸಿನಿಮಾ ಇಂಡಸ್ಟ್ರಿ ಅಥವಾ ಮ್ಯೂಸಿಕಲ್ಲಿ ಏನಾದರೂ ಮಾಡಬೇಕು ಅಂತ ಇನ್ಸ್ಪಿರೇಷನ್ ಕೂಡ ಆಗಿದ್ದು ಕೂಡ ಅವರೇ. ಯಾಕಂದರೆ ಆವಾಗ ನಾವು ಚಿಕ್ಕವರಿದ್ದಾಗ ಅವರ ಒಂದು ಸಿನಿಮಾ ಬಂದಾಗ ಆದಂತಹ ಬದಲಾವಣೆ ತುಂಬ ಇದೆ. ಆ ಫೈಟ್ಸು, ಆ ಫಿಟ್ನೆಸ್ಸು, ಆಮೇಲೆ ಆ ಸಾಂಗ್ ಹೇಳೋದು ಆಗಲಿ, ಆಮೇಲೆ ಆ ಒಂದು ಸ್ವ್ಯಾಗ್ ಆ್ಯಕ್ಟಿಂಗಲ್ಲಿ ಆಗಿರ್ಬೋದು, ಬ್ಯೂಟಿಫುಲ್, ತುಂಬ ಚೆನ್ನಾಗಿ. ನಾವು ಕೂಡ ಆ ಟೈಮಲ್ಲಿ ಅವ್ರ ಸಿನಿಮಾ ಬಂದರೆ ಅಷ್ಟು ಖುಷಿಯಾಗಿ ಏನೋ ಒಂದು ಹಬ್ಬದ ಥರ ಆಚರಣೆ ಮಾಡ್ತಾ ಇದ್ವಿ. ಅನಂತರ ಸ್ಕೂಲಲ್ಲಿ ಕೂಡ ಅವರ ಸಾಂಗ್ ಡ್ಯಾನ್ಸ್ ಮಾಡೋದೇ ಒಂದು ಖುಷಿ. ಸೊ ಈ ರೀತಿ ತುಂಬ ಅವ್ರನ್ನ ಅಡ್ಮೈರ್ ಆಗಿ ತಗೊಂಡು ಅವ್ರನ್ನ ಫಾಲೋ ಮಾಡ್ತಾ ನಮ್ಮೊಳಗೆ ಅವ್ರನ್ನ ಯಾವಾಗಲೂ ಬೆರೆಸ್ಕೊಬಿಟ್ವಿ. ಸೊ ಇದು ಸಡನ್ನಾಗೆ ಈ ಒಂದು ಅಕ್ಟೋಬರ್ 29 ಅನ್ನೋ ಒಂದು ದಿನ ನಮ್ಮನ್ನು ಅವರಿಂದ ಕಂಪ್ಲೀಟಾಗಿ ದೂರ ಮಾಡ್ತು. ಸೊ ಮನುಷ್ಯ ಯಾರು ಕೂಡ ಇಲ್ಲಿ ಶಾಶ್ವತ ಅಲ್ಲ. ಹೇಳಬೇಕು ಅಂದರೆ ಎಲ್ಲರೂ ಕೂಡ ಒಂದಲ್ಲ ಒಂದಿನ ಸಾಯಲೇಬೇಕು. ಆದರೆ ಅವರು ಬದುಕಂಥ ರೀತಿ, ನಡವಳಿಕೆಗಳು ಎಲ್ಲರಿಗೂ ಕೂಡ ಎಕ್ಸಾಂಪಲ್ ಆಗುವಂಥದ್ದು. ಯಾಕಂದರೆ ಇಂಥ ಮಗ ಯಾಕಾದರೂ ಹುಟ್ಟಿದ್ನೋ ಅಂತ ಹೇಳೋ ಜನರ ನಡುವೆ ಇಂಥ ಮಗ ನನಗೆ ಹುಟ್ಟಲಿಲ್ವಲ್ಲ, ಇಂಥ ಮಗಂಗೆ ನಾನು ತಾಯಿ ಆಗಲಿಲ್ವಲ್ಲ ಅಂತ ಆಸೆ ಪಟ್ಟಿರೋರು ಎಷ್ಟೋ ಜನ. ಯಾಕಂದರೆ ಅವತ್ತು ಅಪ್ಪು ಸರ್ ನಮ್ಮನ್ನು ಅಗಲ್ದಾಗ. ಸೊ ಹಾಗಾಗಿ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಇವತ್ತು ಆಡಬೇಕು ಅನ್ನಿಸ್ತು. ಯಾಕಂದರೆ ಪ್ರತಿಯೊಂದರಲ್ಲೂ ಅವರು ನಮಗೆ ಇನ್ಸ್ಪೈರ್ ಆಗಿ ನಮ್ಮನ್ನು ಈ ಲೆವೆಲ್ಲಿಗೆ ಏನಾದರೂ ಮಾಡಬೇಕು ಅನ್ನಿಸಿದ್ರೆ ಅವರಿಂದ ಆಗಿದೆ. ಯಾಕಂದರೆ ನಾನು ಕೂಡ ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೋಸ್ಕರ ಅವ್ರಿಗೆ ಡೆಡಿಕೇಟ್ ಮಾಡಿ ಹಾಡಬೇಕು ಅಂತ ಒಂದು ಹಾಡು ಕೂಡ ನಾನು ಅವ್ರದ್ದೇ ಸಾಂಗ್ನ ಲಿರಿಕ್ಸ್ನ ಚೇಂಜ್ ಮಾಡಿಬಿಟ್ಟು ಹಾಡಿದ್ದೆ. ಆ ಟೈಮ್ ಅವ್ರು ಬಂದು ಫಸ್ಟ್ ವಿಶಸ್ ನಮ್ಮ ಹಾಡಿದವರಿಗೆ, ಸಿಂಗರ್ಸ್ಗಳಿಗೆ, ಮ್ಯೂಸಿಷಿಯನ್ಗೆ ಕೊಟ್ಟರು. ಸೊ ಅದೊಂಥರ ಏನೋ ಒಂಥರ ಸಿಗಲಾರ್ದ ಬಹುಮಾನ ಥರ ಸಿಕ್ತು. ಇನ್ನೂ ತುಂಬ ಕನಸುಗಳಿದ್ದು, ಆ ಕನಸುಗಳು ಹಾಗೆ ಕನಸಾಗಿ ಉಳಿತು. ಸೊ ನಾವು ಹೇಳೋದೇನೆಂದರೆ ಅಷ್ಟೇ, ಒಂದು ಒಳ್ಳೆತನನ ಯಾವತ್ತೂ ಮೆರೆಸ್ಬೇಕು, ಒಳ್ಳೆ ಗುಣನ ಯಾವತ್ತೂ ಮೆರೆಸ್ಬೇಕು. ನೆಕ್ಸ್ಟ್ ಜನ್ರೇಷನ್ಗೆ ಇನ್ಸ್ಪಿರೇಷನ್ ಅನ್ನೋದು ಬೇಕಾಗಿರುತ್ತೆ. ಆ ಒಂದು ಸ್ಪಾರ್ಕ್ನ ನಾವು ಯಾವತ್ತೂ ಕೂಡ ಈ ಸಾಧಕರಲ್ಲೇ ನಾವು ನೋಡೋಕ್ಕಾಗೋದು. ಸೊ ಹಂಗಾಗಿ ಈ ಅವರ ಪುಣ್ಯ ಸ್ಮರಣೆ ದಿನ ಅಪ್ಪು ಸರ್ನ ನೆನೆಸ್ಕೋತಾ, ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲ ಅವರ ಅಭಿಮಾನಿಗಳು ಕೂಡ ಒಳ್ಳೆಯದಾಗಲಿ. ಸೊ ನಮ್ಮಲ್ಲಿ ನಾವು ಅವರ ಗುಣಗಳನ್ನ ಅಥವಾ ಅವರ ಒಂದು ತನ ನಾವು 100% ಬೆಳೆಸ್ಕೊಳ್ಳೋಕ್ಕಾಗಲೇ ಇಲ್ಲ ಅಂದರೂ ಕೂಡ ಎಲ್ಲೋ ಒಂದು ಕಡೆ ನಾವು ಒಂದು ಅಭಿಮಾನ ಅಥವಾ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಈ ಕೆಟ್ಟ ದಾರಿ ಕಡೆ ಹೋಗೋಕ್ಕೂ ಕೂಡ ಅದನ್ನು ದಾರಿ ಮಾಡಿಕೊಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಸಂದರ್ಭದಲ್ಲಿ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.